ಇದು ಹೋಳಿಗೆ ಮಾಡೋದಕ್ಕೆ ಈಗ ಜಸ್ಟ್ ವಾಶ್ ಮಾಡಿ ಈಗ ಸ್ಟವ್ ಮೇಲೆ ಇಡಬೇಕು. ನಾವು ಇಬ್ಬರೇ ಇರೋದರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ, ಜಸ್ಟ್ ಒಂದು 1/4 kg ಅಷ್ಟೇ. ಸ್ವಲ್ಪ ಅರಿಶಿನ ಹಾಕಬೇಕು. ಮತ್ತು ಸ್ವಲ್ಪ ಆಯಿಲ್ ಹಾಕಬೇಕು, ಇಲ್ಲಾಂದರೆ ಬೇಗ ಬೇಯಲ್ಲ. ಈಗ ಬೇಳೆ ಬೇಯಿಸಿಟ್ಟಿದ್ದೀವಿ. ಇನ್ನು ಅದು ಮೈದಾನ ನಾವು ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು, ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೀರು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇರಬೇಕು. ತುಂಬ ಗಟ್ಟಿನೇ ಇರಬಾರ್ದು, ತುಂಬ ಸಾಫ್ಟೇ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಮಗೆ ತಟ್ಟಲಿಕ್ಕೂ ಕಷ್ಟ ಆಗಬಾರ್ದು, ಮತ್ತು ತುಂಬ ಸಾಫ್ಟ್ ಇದ್ರೂ ತುಂಬ ಕಷ್ಟ ಆಗುತ್ತೆ. ಇದು ಬೀನ್ಸ್ ಪಲ್ಯ. ಇದು ಮ್ಯಾಂಗೋ ರೈಸು. ಇದಕ್ಕೆ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಸೊಪ್ಪು ಮತ್ತು ಕಡಲೆ ಬೀಜ, ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಮತ್ತು ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು. ಈಗ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಬೇಕು. ಈಗ ಮ್ಯಾಂಗೋ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಸ್ವಲ್ಪನೇ ರೈಸ್ ಹಾಕ್ಕೊಬೇಕು. ಈಗ ಒಂದು ಕಡೆ ಬಡೆಗೆ ರೆಡಿ ಇದೆ, ಒಂದು ಕಡೆ ಹೋಳಿಗೆಗೆ ರೆಡಿ ಆಗ್ತಾಯಿದೆ. ಇದು ವಡೆಗೆ ಮಾಡಿಟ್ಟಿದ್ದೀನಿ. ಇದನ್ನು ಇಲ್ಲಿದೆ. ಇದು ಮೈದಾ. ಒಬ್ಬಳೇ ಇರೋದರಿಂದ ತುಂಬ ಕಷ್ಟ. ಇಬ್ಬರಿಬ್ಬರು ಬೇಕು ಫ್ರೆಂಡ್ಸ್, ಆದರೆ ನಾನು ಮಾಡದೇ ಇರೋಕ್ಕೆ ಆಗಲ್ಲ ಅಲ್ವಾ, ಅದಕ್ಕೆ ಮಾಡಲೇಬೇಕು. ನಾನು ಮುಂಚೆ ಕೆಲಸಕ್ಕೆ ಹೋಗ್ತಾಯಿದ್ದೆ ಫ್ರೆಂಡ್ಸ್. ತುಂಬ ಪ್ರೀತಿಯಿಂದ ಅವ್ರಿಗೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ.
ಆದರೆ ಎಂಡಪ್ ಮೂಮೆಂಟಲ್ಲಿ ನನಗೆ ಅನ್ನೋದು ಒಂದು ರೆಸ್ಪೆಕ್ಟೇ ಇಲ್ಲ, ಒಂಥರ ಮಾತಾಡ್ತಾರೆ ಫ್ರೆಂಡ್ಸ್, ಇಷ್ಟ ಆಗಲ್ಲ. ಜನ ಹೆಂಗಂದ್ರೆ ಮುಂದೆ ಬಿಟ್ಟು ಹಿಂದೆ ಮಾತಾಡೋದು ಜಾಸ್ತಿ. ಯಾರು ಬೆಳಿಬಾರ್ದು ಫ್ರೆಂಡ್ಸ್, ಅವರು ಹಿಂಗಿದ್ರೆ ಹಿಂಗೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಎಕ್ಸಾಂಪಲ್ ನಾನೇ ಫ್ರೆಂಡ್ಸ್. ಯಾಕಂದರೆ ನಾನು ಬೆಳೀತಾ ಇರೋದು ಯಾರಿಗೂ ಇಷ್ಟ ಇಲ್ಲ, ಹೊಟ್ಟೆ ಕಿಚ್ಚು. ನಾನು ಕಷ್ಟಪಡೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಅನ್ಕೊತಾ ಇದ್ದಾರೆ ಈಸಿಯಾಗಿ ಬರುತ್ತೆ, ಈಸಿಯಾಗಿ ಮಾಡ್ತಾರೆ ಅಂತ. ತುಂಬ ಕಷ್ಟ ಇದೆ. ಫಸ್ಟ್ ಹೋಳಿಗೆ ಪ್ರತಿಯೊಂದು ಹಬ್ಬನೂ ನಾನು ಮಾಡ್ತೀನಿ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ. ಅದು ನಿಮಗೆ ಅಂತ ಗೊತ್ತಿಲ್ಲ. ಒಬ್ಬರು ಮನೆ ಮುಂದ್ಗಡೆ ಹೋಗೋಕ್ಕೂ ಇಷ್ಟ ಇಲ್ಲ, ಒಬ್ಬರು ಕರೆದ್ರೆ ಅಲ್ಲಿಗೆ ಒಂಥರ ಮುಜುಗರ ಆಗುತ್ತೆ. ಹಾಗಾಗಿ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾನು 100% ನಾನು ಮಾಡ್ತೀನಿ. ಲಾಸ್ಟ್ ಇಯರ್ ತುಂಬ ಬ್ಯಾಕ್ ಪೇನ್ ಇತ್ತು, ಮಾಡಲಿಕ್ಕೂ ಆಗಲಿಲ್ಲ, ಆದ್ರೂ ನಾನು ಮಾಡಿದೆ. ಈ ವರ್ಷ ಇರೋ ನೆಕ್ಸ್ಟ್ ವರ್ಷ ಇರ್ತಾರೆ ಇಲ್ಲ ಗೊತ್ತಿಲ್ಲ. ಅದು ಇರೋವರೆಗೂ ಖುಷಿಯಾಗಿರ್ಬೇಕಲ್ಲ. ಶಾಪ್ಗೆ ಹೋಗ್ಬೇಕು ಫ್ರೆಂಡ್ಸ್. ಯಾಕೆಂದರೆ ಪಾಪ ನಮ್ಮ ಹುಡುಗಿ ಬಂದಿದ್ದಾಳೆ, ತುಂಬ ಹೊತ್ತಾಗಿದೆ. ಹಂಗೆ ವಡೆನೂ ಒಂದು ಕಡೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ. ಇದಾಯ್ತು ಅಂದರೆ ಆಯಿತು ಅಷ್ಟೇ. ನಮ್ಮ ಪೂಜೆಗೆ ರೆಡಿ ಮಾಡೋದು, ನಾನು ರೆಡಿ ಮಾಡಬೇಕು, ನಾನು ರೆಡಿ ಆಗಬೇಕು.